ಸ್ಪರ್ಧಾ ವಿನಯ ಎಜುಕೇಟೆಡ್ ತರಗತಿಗೆ ಸ್ವಾಗತ. ಬನ್ನಿ ಇವತ್ತೊಂದು ಅಚ್ಚರಿಯ ಹಾಗೂ ಅಷ್ಟೇ ಗಂಭೀರವಾದ ವಿರೋಧಾಭಾಸದ ಬಗ್ಗೆ ಚರ್ಚೆ ಮಾಡೋಣ. ಒಂದು ಕಡೆ ನಾವೆಲ್ಲ ನೋಡ್ತಿದ್ದೀವಿ, ದೇಶದಲ್ಲಿ ಬೃಹತ್ ವೈದ್ಯಕೀಯ ಕಾಲೇಜುಗಳು ತಾರೆ ಎತ್ತುತ್ತಿವೆ. ಆದರೆ ಇನ್ನೊಂದು ಕಡೆ ನಮ್ಮ ಹಳ್ಳಿಗಳ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲದೆ ಬಿಕೋ ಅಂತ ಇದೆ. ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ವಾಸ್ತವ ಏನು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ತರಗತಿಯ ಪ್ರಮುಖ ವಿಷಯಗಳೆಂದರೆ ಆರೋಗ್ಯ ಕೊರತೆಗಳ ಪರಿಚಯ, ಖಾಲಿ ಹುದ್ದೆಗಳ ಬಿಕ್ಕಟ್ಟು, ದೋಷಪೂರಿತ ಬಜೆಟ್, ಕಾರ್ಯತಂತ್ರದ ಪರಿಹಾರಗಳು, ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯ ಅನ್ವಯ ಹಾಗೂ ಕೊನೆಯಲ್ಲಿ ಒಂದು ಚಿಕ್ಕ ರಸಪ್ರಶ್ನೆ. ಜನರಲ್ ಸ್ಟಡೀಸ್ ಪೇಪರ್ 2 ತಯಾರಿಗೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಮೊದಲಿಗೆ ಆರೋಗ್ಯ ವ್ಯವಸ್ಥೆಯ ಕೊರತೆಗಳ ಬಗ್ಗೆ ಒಂದು ಕಿರುಪರಿಚಯ. ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ನೈಜ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಅಂದಾಗೆ ನಮ್ಮ ಇಂದಿನ ಈ ಸಂಪೂರ್ಣ ವಿಶ್ಲೇಷಣೆ ನೇರವಾಗಿ ದ ಹಿಂದೂ ದಿನಪತ್ರಿಕೆಯ 8ನೇ ಪುಟದಲ್ಲಿ ಪ್ರಕಟವಾದ ಸಂಪಾದಕೀಯದಿಂದ ಆಯ್ದುಕೊಂಡಿರೋದು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ರಚನಾತ್ಮಕ ಕೊರತೆಗಳ ಬಗ್ಗೆ ತಜ್ಞರಾದ ಡಾಕ್ಟರ್ ಕೆಆರ್ ಆಂಟನಿ ಅವರು ಮಾಡಿರುವ ಅದ್ಭುತ ವಿಶ್ಲೇಷಣೆ ಇದು. ಮುಂದೆ ಹೋಗೋಕ್ ಮುನ್ನ ಹೊಸಬರಿಗೆ ಸುಲಭವಾಗುವಂತೆ ಈ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂದ್ರೆ CHC ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸರಳವಾಗಿರಬೇಕು ಅಂದರೆ ಇದೊಂದು ಹಳ್ಳಿಯ ಮಟ್ಟದಲ್ಲಿರುವ ಪ್ರಮುಖ ವೈದ್ಯಕೀಯ ಕೇಂದ್ರ. ಯಾರೇ ಆದರೂ ದೊಡ್ಡ ಸಿಟಿ ಆಸ್ಪತ್ರೆಗೆ ಹೋಗೋ ಮುನ್ನ ಅವರಿಗೆ ಸಿಗುವ ಮೊದಲ ಲೈಫ್ ಲೈನ್ ಅಥವಾ ರೆಫರಲ್ ಘಟಕ ಇದು. ನಿಯಮದ ಪ್ರಕಾರ 80,000ದಿಂದ 1.2 ಲಕ್ಷ ಜನಸಂಖ್ಯೆಗೆ ಒಂದು CHC ಇರಬೇಕು. ಅಲ್ಲಿ ಕನಿಷ್ಠ 30 ಹಾಸಿಗೆಗಳು ಹಾಗೂ 5 ಪ್ರಮುಖ ತಜ್ಞ ವೈದ್ಯರು ಇರಲೇಬೇಕು. ಇದು ಬೇಸಿಕ್ ರೂಲ್. ಸರಿ, ಈಗ ಅಸಲಿ ವಿಚಾರಕ್ಕೆ ಬರೋಣ. ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಭ್ರಮೆ ಸೃಷ್ಟಿಯಾಗ್ತಿದೆ. ಅದೇನಂದ್ರೆ 43 ಹೊಸ ವೈದ್ಯಕೀಯ ಕಾಲೇಜುಗಳು, 11,000ಕ್ಕೂ ಹೆಚ್ಚು MBBS ಸೀಟುಗಳು. ಕೇಳ್ತಾ ಇದ್ರೆ ಖುಷಿಯಾಗುತ್ತೆ ಅಲ್ವಾ? ಆದ್ರೆ ವಾಸ್ತವನೇ ಬೇರೆ ಇದೆ. ಗ್ರಾಮೀಣ ಭಾಗದಲ್ಲಿ ವೈದ್ಯರ ತೀವ್ರ ಕೊರತೆ ಇದೆ ಮತ್ತು CSCಗಳು ಸಂಪೂರ್ಣವಾಗಿ ಸೊರಗಿವೆ. ಇದು ಎಂಥ ಪರಿಸ್ಥಿತಿ ಅಂದ್ರೆ ಲಕ್ಷಗಟ್ಲೆ ಕೊಟ್ಟು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ತಂದು ಅದರೊಳಗೆ ಬ್ಯಾಟ್ರಿನೇ ಹಾಕೋಕೆ ಮರೆತಂಗೆ. ದೊಡ್ಡ ದೊಡ್ಡ ಕಟ್ಟಡಗಳಿವೆ, ಆದರೆ ಚಿಕಿತ್ಸೆ ನೀಡಲು ತಜ್ಞ ವೈದ್ಯರಿಲ್ಲ. ಎಷ್ಟು ವಿಪರ್ಯಾಸ ಅಲ್ವಾ? ಮುಂದಿನ ವಿಭಾಗ ಖಾಲಿ ಹುದ್ದೆಗಳ ಬಿಕ್ಕಟ್ಟು. ಪರೀಕ್ಷೆಯ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಳಲೇಬೇಕಾದ ಕೆಲವು ಹಾರ್ಡ್ ಡೇಟಾಗಳನ್ನು ಈಗ ನೋಡೋಣ. ಹೆಲ್ತ್ ಡೈನಾಮಿಕ್ಸ್ ಆಫ್ ಇಂಡಿಯಾ 2022-23 ವರದಿ ಏನ್ ಹೇಳುತ್ತೆ ಗೊತ್ತಾ? ಗ್ರಾಮೀಣ CHCಗಳಲ್ಲಿ ತಜ್ಞ ವೈದ್ಯರ ಕೊರತೆಯ ಪ್ರಮಾಣ ಬರೋಬ್ಬರಿ 79.9ರಷ್ಟಿದೆ. ಹೌದು, ಇದು ನಿಜಕ್ಕೂ ಆಘಾತಕಾರಿ. ಆಲ್ಮೋಸ್ಟ್ 80%. ಸಾಮಾಜಿಕ ನ್ಯಾಯ ಮತ್ತು ಆರೋಗ್ಯದ ಬಗ್ಗೆ UPSC ಮುಖ್ಯ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಈ ಒಂದು ಡೇಟಾವನ್ನು ಖಂಡಿತ ಉಲ್ಲೇಖಿಸಲೇಬೇಕು. ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಈ ಅಂತರ ಎಷ್ಟು ದೊಡ್ಡದಿದೆ ಅಂತ ಇಲ್ಲಿ ನೋಡಿದ್ರೆ ಅರ್ಥ ಮಾಡ್ಕೋಬೋದು. ದೇಶದಾದ್ಯಂತ ನಮಗೆ ಬೇಕಾಗಿರೋದು ಒಟ್ಟು 21,96,000 ತಜ್ಞ ವೈದ್ಯರು. ಆದರೆ ಲಭ್ಯವಿರುವವರು ಕೇವಲ 4,413 ಜನ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಳ್ಳಿಲಿರೋಬ್ಬ ರೋಗಿ ತನ್ನ ಊರಿನ ಕೇಂದ್ರದಲ್ಲಿ ವೈದ್ಯರಿಲ್ಲ ಅಂತ ಸಣ್ಣ ಪುಟ್ಟ ಚಿಕಿತ್ಸೆಗೂ ಕಿಲೋಮೀಟರ್ಗಟ್ಲೆ ಪ್ರಯಾಣ ಮಾಡಿ ಸಿಟಿ ಆಸ್ಪತ್ರೆಗೆ ಅಲೆದಾಡಬೇಕಾದ ಪರಿಸ್ಥಿತಿ ಇದೆ. ನಮ್ಮ ಆರೋಗ್ಯ ವ್ಯವಸ್ಥೆಯ ನೈಜ ಕನ್ನಡಿ ಈ ಬೃಹತ್ ಅಂತರದಲ್ಲೇ ಕಾಣಿಸ್ತಿದೆ. ಮುಂದಿನ ವಿಭಾಗ ದೋಷಪೂರಿತ ಬಜೆಟ್ ಮತ್ತು ನೀತಿಗಳು. ಇಂಥ ಆತಂಕಕಾರಿ ಅಂಕಿಅಂಶಗಳ ಹಿಂದಿರುವ ಅಸಲಿ ಕಾರಣಗಳೇನು ಅಂತ ಈಗ ನೋಡೋಣ. ಇಲ್ಲಿ ಡಾಕ್ಟರ್ ಆಂಟನಿ ಅವರು ಹೇಳುವ ಒಂದು ನಿರ್ಣಾಯಕ ಅಂಶವನ್ನು ನಾವು ಗಮನಿಸಲೇಬೇಕು. ಕೇವಲ ಬಂಡವಾಳ ವೆಚ್ಚದಲ್ಲಿ ಹೂಡಿಕೆ ಮಾಡೋದ್ರಿಂದ ಆರೋಗ್ಯ ಸೇವೆಗಳಲ್ಲಿ ನಾವು ನಿರೀಕ್ಷಿಸುವ ಸುಧಾರಣೆ ಖಂಡಿತ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. ಹೊಸಬರಿಗೆ ಸ್ವಲ್ಪ ಸರಳವಾಗಿ ಹೇಳ್ತೀನಿ ಕೇಳಿ. ಬಂಡವಾಳ ವೆಚ್ಚ ಅಂದರೆ ಕೇವಲ ಆಸ್ಪತ್ರೆಯ ದೊಡ್ಡ ಕಟ್ಟಡಗಳನ್ನು, ಗೋಡೆಗಳನ್ನು ಕಟ್ಟೋದು. ಆದರೆ ಕಾರ್ಯಾಚರಣೆ ವೆಚ್ಚ ಅಂದರೆ ಅಲ್ಲಿ ಕೆಲಸ ಮಾಡೋ ವೈದ್ಯರಿಗೆ ಸಂಬಳ ಕೊಡೋದು, ಅಗತ್ಯ ಔಷಧಗಳು ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋದು. ಸರ್ಕಾರ ಈಗ ಗೋಡೆಗಳನ್ನು ಕಟ್ಟೋದ್ರ ಜೊತೆಗೆ ಜೀವ ಉಳಿಸೋ ಈ ಕಾರ್ಯಾಚರಣೆ ವೆಚ್ಚದ ಕಡೆಗೆ ಹೆಚ್ಚು ಫೋಕಸ್ ಮಾಡಬೇಕಿದೆ. ಇನ್ನೊಂದು ಅಚ್ಚರಿಯ ಸಂಗತಿ ಏನಂದ್ರೆ ಈ ಸಮಸ್ಯೆ ಕೇವಲ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ದೇಶದ ಪ್ರತಿಷ್ಠಿತ ಏಮ್ಸ್ನಂತಹ ಸಂಸ್ಥೆಗಳಲ್ಲೂ ಇದೇ ಕಥೆ. 18 ಏಮ್ಸ್ ಆಸ್ಪತ್ರೆಗಳ ಪೈಕಿ 11 ಆಸ್ಪತ್ರೆಗಳಲ್ಲಿ 40% ಬೋಧನಾ ಮತ್ತು ಸಂಶೋಧನಾ ಸಿಬ್ಬಂದಿಯ ಕೊರತೆ ಇದೆ. ಯೋಚನೆ ಮಾಡಿ, ಗುಣಮಟ್ಟದ ತರಬೇತಿ ನೀಡುವ ಪ್ರಾಧ್ಯಾಪಕರೇ ಇಲ್ಲ ಅಂದಮೇಲೆ ಭವಿಷ್ಯದಲ್ಲಿ ಅತ್ಯುತ್ತಮ ತಜ್ಞ ವೈದ್ಯರನ್ನು ಸೃಷ್ಟಿ ಮಾಡೋಕೆ ಹೇಗೆ ಸಾಧ್ಯ? ಮುಂದಿನ ವಿಭಾಗ ಕಾರ್ಯತಂತ್ರದ ಪರಿಹಾರಗಳು ಮತ್ತು ಸುಧಾರಣೆಗಳು. ಇಷ್ಟೊತ್ತು ಸಮಸ್ಯೆಗಳನ್ನು ನೋಡಿದ್ವಿ, ಈಗ ಇದಕ್ಕೆ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಡಾಕ್ಟರ್ ಆಂಥನಿ ಅವರು ಈ ಬಿಕ್ಕಟ್ಟಿಗೆ ಬಹಳ ಸ್ಪಷ್ಟವಾದ ಹಂತದ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಸ್ಟೆಪ್ 1 ಸರ್ಕಾರಿ ಪ್ರಾಯೋಜಿತ PG ಸೀಟುಗಳನ್ನು ನೇರವಾಗಿ ನಮ್ಮ CHCಗಳಲ್ಲಿರೋ ಖಾಲಿ ಹುದ್ದೆಗಳಿಗೆ ಲಿಂಕ್ ಮಾಡುವುದು. ಸ್ಟೆಪ್ 2 ಕಷ್ಟಕರ ಪ್ರದೇಶಗಳಲ್ಲಿ 10 ವರ್ಷಗಳ ಗ್ರಾಮೀಣ ಸೇವೆಯ ಕಡ್ಡಾಯ ಬಾಂಡ್ ಜಾರಿಗೆ ತರುವುದು.
ಈ ರೀತಿ ಸ್ನಾತಕೋತ್ತರ ತರಬೇತಿಯನ್ನ ನೇರವಾಗಿ ಗ್ರಾಮೀಣ ಸೇವೆಗೆ ಜೋಡಿಸಿದರೆ ಈ ಸಿಬ್ಬಂದಿ ಕೊರತೆಯನ್ನು ನಾವು ಬಹಳ ವ್ಯವಸ್ಥಿತವಾಗಿ ಬಗೆಹರಿಸಬಹುದು. ಕೇವಲ ಕಡ್ಡಾಯ ಮಾಡಿದ್ರೆ ಸಾಲ್ದು, ಪ್ರೋತ್ಸಾಹನೂ ಬೇಕು ಅಲ್ವಾ? ಕಷ್ಟಕರ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುವ ವೈದ್ಯರಿಗೆ ಆರ್ಥಿಕ ಭತ್ಯೆಗಳು, ಭವಿಷ್ಯದಲ್ಲಿ ಪಿಜಿ ಸೀಟ್ಗಳಲ್ಲಿ ಆದ್ಯತೆ, ಸುಸಜ್ಜಿತ ವಸತಿ ಹಾಗೂ ಅವರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ವ್ಯವಸ್ಥೆ ಮಾಡಬೇಕು. ಛತ್ತೀಸ್ಗಢದಲ್ಲಿ ಈಗಾಗಲೇ ಮಾಡಿರುವಂತೆ ಪ್ರದೇಶಗಳ ಕಷ್ಟದ ಆಧಾರದ ಮೇಲೆ ವರ್ಗೀಕರಿಸಿ ಇಂತಹ ಪ್ರಾಯೋಗಿಕ ಪ್ರೋತ್ಸಾಹಗಳನ್ನು ನೀಡಿದರೆ ಮಾತ್ರ ವೈದ್ಯರನ್ನು ಗ್ರಾಮೀಣ ಭಾಗದಲ್ಲಿ ಉಳಿಸಿಕೊಳ್ಳಲು ಸಾಧ್ಯ. ಈಗ 5ನೇ ವಿಭಾಗ, ಯುಪಿಎಸ್ಸಿ ಮುಖ್ಯ ಪರೀಕ್ಷಾ ಅನ್ವಯ. ಇದು ನಮ್ಮ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಘಟ್ಟ. ಇಷ್ಟೊತ್ತು ಕಲಿತ ಸೈದ್ಧಾಂತಿಕ ವಿಚಾರಗಳನ್ನ ಪರೀಕ್ಷೆಯಲ್ಲಿ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ. ಹಿಂದಿನ ವರ್ಷಗಳ ಪ್ರಶ್ನಪತ್ರಿಕೆಗಳ ಟ್ರೆಂಡ್ ನೋಡಿದ್ರೆ ಜನರಲ್ ಸ್ಟಡೀಸ್ ಪೇಪರ್ 2ರಲ್ಲಿ ಈ ರೀತಿಯ ಪ್ರಶ್ನೆ ಖಂಡಿತ ಬರ್ಬೋದು. ಭಾರತದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿನ ರಚನಾತ್ಮಕ ಕೊರತೆಗಳನ್ನು ಮೌಲ್ಯಮಾಪನ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ತಜ್ಞರ ಕೊರತೆಯನ್ನು ನೀಗಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು. ಈ ಪ್ರಶ್ನೆ ಮುಂಬರುವ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಈ ಥರದ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಬರೆಯೋಕ್ಕೆ ಇಲ್ಲಿದೆ ಒಂದು ಪರ್ಫೆಕ್ಟ್ ಫ್ರೇಮ್ವರ್ಕ್. ಪೀಠಿಕೆಯಲ್ಲಿ ಆ 79.9% ಖಾಲಿ ಹುದ್ದೆಗಳ ಡೇಟಾನ ಕಡ್ಡಾಯವಾಗಿ ಬರೀರಿ. ಮುಖ್ಯ ಭಾಗದಲ್ಲಿ ನಾವು ಚರ್ಚೆ ಮಾಡಿದ ಬಂಡವಾಳ ಮತ್ತು ಕಾರ್ಯಾಚರಣೆ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಹೈಲೈಟ್ ಮಾಡಿ. ಕನ್ಕ್ಲೂಷನ್ನಲ್ಲಿ ಆ ಆಲ್ ಆರ್ ನನ್ ನಿಯಮವನ್ನು ಪರಿಹಾರವಾಗಿ ಕೊಡಿ. ಎಕ್ಸಾಮ್ ಹಾಲ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ. ಹಾಗಾಗಿ ಉತ್ತರವನ್ನು ಸ್ಟ್ರಕ್ಚರ್ ಮಾಡಲು 2 ನಿಮಿಷ ಮತ್ತೆ ಬರೆಯಲು ಕೇವಲ 6 ನಿಮಿಷಗಳನ್ನು ಮಾತ್ರ ತಗೋಬೇಕು. ಇದನ್ನು ಚೆನ್ನಾಗಿ ರೂಢಿ ಮಾಡ್ಕೊಳ್ಳಿ. ಕೊನೆಯ ವಿಭಾಗ, ರಸಪ್ರಶ್ನೆ ಮತ್ತು ಪ್ರಮುಖಾಂಶಗಳು. ನಮ್ಮ ಇಂದಿನ ತರಗತಿಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತು ನಾವು ಕಲ್ತಿದ್ದನ್ನ ಒಮ್ಮೆ ರಿವೈಸ್ ಮಾಡೋಣ. ಇಲ್ಲಿನ ಮಾಹಿತಿ ಇಡೀ ಸಮಸ್ಯೆಯನ್ನ ಅತ್ಯುತ್ತಮವಾಗಿ ವಿವರಿಸುತ್ತೆ. ಗ್ರಾಮೀಣ ಭಾಗದ ಖಾಲಿ ಹುದ್ದೆಗಳು ಮತ್ತು ಕೇವಲ ಬಂಡವಾಳದ ಮೇಲಿನ ಫೋಕಸ್ ಪ್ರಮುಖ ಸಮಸ್ಯೆಗಳಾದ್ರೆ, ಪಿಜಿ ಸೀಟುಗಳ ಜೋಡಣೆ, ಕಾರ್ಯಾಚರಣೆ ಬಜೆಟ್ ಹೆಚ್ಚಳ ಮಾಡೋದು ಮತ್ತು ಆಲ್ ಆರ್ ನನ್ ನಿಯೋಜನೆ ಇವು ಅದಕ್ಕಿರುವ ಪಕ್ಕಾ ಪರಿಹಾರಗಳು. ಈ ವಿಚಾರಗಳು ನಿಮ್ಮ ಮೈಂಡಲ್ಲಿ ಸದಾ ನೆನಪಿರಬೇಕು. ಹಾಗೆ ಹೋಗೋಕ್ ಮುನ್ನ ಒಂದು ಕ್ವಿಕ್ ಕ್ವಿಜ್. ಈ ಆಲ್ ಆರ್ ನನ್ ತತ್ವ ಅಂದ್ರೇನು? ಸರಳವಾಗಿ ಹೇಳ್ತೀನಿ ಕೇಳಿ. ಸಿಎಚ್ಸಿಗಳಲ್ಲಿ ಒಬ್ಬಿಬ್ರು ತಜ್ಞರನ್ನ ಮಾತ್ರ ನೇಮಿಸುವ ಬದಲು ಎಲ್ಲಾ 5 ತಜ್ಞರ ಪೂರ್ಣ ತಂಡವನ್ನು ಒಟ್ಟಿಗೆ ನೇಮಿಸಬೇಕು, ಇಲ್ಲವೇ ಯಾರನ್ನೂ ನೇಮಿಸಬಾರದು. ಇದೇ ಆಲ್ ಆರ್ ನನ್. ನೋಡಿ, ಇಂಥ ನಿರಂತರ ಮತ್ತು ಹಂತದ ವಿಶ್ಲೇಷಣೆಗಳೇ ನಿಮ್ಮನ್ನ ಎಕ್ಸಾಮಲ್ಲಿ ಗೆಲ್ಸೋದು. ಕಾನ್ಫಿಡೆನ್ಸ್ ಇರಲಿ, ಯಶಸ್ಸು ಖಂಡಿತ. ಅಂತಿಮವಾಗಿ ಯೋಚಿಸಲು ಒಂದು ಪ್ರಶ್ನೆ. ಕೇವಲ ಸಿಮೆಂಟ್ ಕಟ್ಟಡಗಳು ಜನರ ಜೀವ ಉಳಿಸಬಲ್ಲವೇ? ಅಥವಾ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಗೆ ನೈಜ ಜೀವ ತುಂಬುವ ಸಮಯ ಈಗಲಾದರೂ ಬಂದಿದೆಯಾ? ಯೋಚನೆ ಮಾಡಿ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.